Happy birthday to you. Happy birthday to you. Madhu, happy birthday to you. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹುಟ್ಟಿದ ಹಬ್ಬ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ರಾತ್ರಿ 8 ಗಂಟೆಗೆ, ಇವತ್ತು 26 ವರ್ಷದ ಹಿಂದೆ. ಸೊ ನಮ್ಮಮ್ಮ ಫೋನ್ ಮಾಡಿದರು ಎಷ್ಟು ಬೇಗ ಟೈಮ್ ಆಗೋಯ್ತು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನನಗೆ ಜನ್ಮ ನೀಡಿರೋದಕ್ಕೆ. ಆ್ಯಂಡ್ ಇವತ್ತು ನನ್ನ ಬರ್ಡೇ. ನೀವೆಲ್ಲ ನನಗೆ ಗೊತ್ತು, ಎಲ್ಲ ವಿಶಸ್ ಕಳಿಸಿರ್ತೀರ ಕಾಮೆಂಟ್ಸಲ್ಲಿ ಅಂತ. ಆಮೇಲೆ ಎಷ್ಟೊಂದು ಜನ ಮೆಸೇಜಸ್ಗಳು ಮಾಡಿದ್ದೀರಾ, ಸ್ಟೋರಿಗಳು ಹಾಕಿದ್ದೀರಾ, ಮೇಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವಾಗ ನನ್ನ ಫ್ರೆಂಡು ಭೂಮಿಕಾ ಮತ್ತು ಚೇತು ಕೇಕ್ ಕಳಿಸಿರೋದನ್ನ ಕಟ್ ಮಾಡುವ. ಬರೀ ನನಗಿದಂದ್ರೇ ಭಯ. ಕೈ ವಿಡಿಯೋಗಳು ನೋಡಿ ಡಮ್ ಡಿಮ್ ಅಂತ. ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ, ಅವ್ರಿಗೆ ವಿಡಿಯೋ ಕಾಲ್ ಮಾಡಬೇಕಿತ್ತು. Happy birthday to you. Happy birthday to you. Happy birthday to you. Madhu, happy birthday to you. ಥ್ಯಾಂಕ್ ಯು. ತಗೋ ಕೇಕ್ ತಿನ್ಕೊಂಬಿಡ ಹಂಗೆ ವಿಡಿಯೋ ಕಾಲಲ್ಲೇ. ಚೇತು ಚೆನ್ನಾಗಿತ್ತಾ? ಸಕ್ಕತ್ತಾಗಿತ್ತು. ಇವಳಿಗೆ ಇಲ್ಲೇ ಬಾಯಲ್ಲಿ ನೀರು ಬರ್ತೈತೆ. ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ಹೇಗಿದೆ ನಂದು ರ್ಯಾಡೋ ವಾಚ್? ನೋಡ್ದೆ ನಾನು, ಇದರಲ್ಲೇ ನೋಡ್ದೆ, ಇನ್ಸ್ಟಾಗ್ರಾಮ್ ನೋಡ್ದೆ, ಸಕ್ಕತ್ತಾಗಿದೆ ಕಣೆ. ಹೌದಾ? ಯಾವ gift? ಮೈ ಹಸ್ಬೆಂಡ್ ಅಂಡ್ ನಿಶಾ ರವೀಂದ್ರ. ಸೂಪರಾ? ಬರೀ ಕೇಕ್ ಬಂದ್ರೆ ಇನ್ನೊಂದು ಬಂದಿಲ್ವಾ? ಇಲ್ಲ, ಗಿಫ್ಟಾ? ಗೈಸ್, ಇವಾಗ ನಾನು ಮತ್ತೆ ನನ್ನ ತಂಗಿ ಸ್ಪಂದನ ಸೇರಿ ಚಿಕ್ಕ ಕೇಕ್ ತಂದಿದ್ದೀವಿ. ಅಕ್ಕಂಗೆ ಸರ್ಪ್ರೈಸ್ ಕೊಡ್ಬೇಕಂತ. ಬನ್ನಿ ಕೊಡೋಣ. ಓಕೆ ಕಣ. ಹ್ಯಾಪಿ ಬರ್ತ್ಡೇ ಟು ಮೀ. ತಗೋ ಸಾಟಿ ತಿನ್ನು. ತಿನ್ನು. ಯಾಕೆ? ಏನಿಲ್ಲ. ಯಾಕೆ? ಏನಿಲ್ಲ, ಕಟ್ ಮಾಡ್ಸು. ಗುಂಡ ನೆಕ್ ಬಿಟ್ಟಿದ. ಇಲ್ಲ ಕಣೆ. ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಬರ್ತ್ಡೇ. ನಮ್ ಬ್ಲಾಗ್ ಯಾರು ನೋಡ್ತೀರಾ? ಯಾಕೆ ಬಂದು ನಿನ್ ವಿಡಿಯೋ ಯಾರು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು. ಗೈಸ್, ನಾವೆಲ್ಲದಕ್ಕೂ ಕರಿತೀವಿ, ಅವಳೇ ಬರೋದಿಲ್ಲ ವಿಡಿಯೋಗೆ. ನಾನು ಬರಲ್ಲ. ಕಾಲೇಜಲ್ಲಿ ಪಾಪ ಅವಳಿಗೆ ಟಾರ್ಚರ್ ಆಗ್ಬಿಟ್ಟಿದೆ. ನಿಶಾ ಸೀನಿಯರ್ ಅಲ್ಲಿ ಏನಿಲ್ಲ ಬಂದು ಎತ್ತಿರ್ತಾಳೆ. ಅಲ್ಲ, ಯಾರು ಏನು ತೊಂದ್ರೆ ಮಾಡ್ಬೇಡ್ರಪ್ಪ ನಮ್ ಸ್ಪಂದುಗೆ, ಆಯ್ತಾ? ಅವ್ರವ್ರದೇ ಆದ ಫ್ರೀಡಮ್. ಓಕೆ, ಅಷ್ಟೇ ರೀಸನ್. ಸ್ವಲ್ಪ ಓದೋದ್ರಲ್ಲಿ ಬಿಸಿ ಸ್ಪಂದು, ಹಂಗಾಗಿ ಓದ್ಕೊಳ್ಳಿ. ಕೊಡೋರಿಬ್ರಿಗೂ ತಗೋ. ಗೈಸ್, ಇವಾಗ ನಾನು ಮತ್ತೆ ನಿಖಿಲ್ ಅವರು ದೇವಸ್ಥಾನಕ್ಕೆ ಬಂದಿದ್ದೇವೆ, ಗುರುಗಳ ಮಠಕ್ಕೆ. ಸೊ ಟೈಮು 1:15 ಆಗೋಗಿದೆ ಆಲ್ರೆಡಿ. ಬಟ್ ಅಯ್ಯೋ, ಈ ಕ್ಯಾಮ್ರಾ ತಿರುಗೋ ಅಷ್ಟರಲ್ಲಿ ಕತೆ ಗೋವಿಂದ. ಸೊ 2 ಗಂಟೆ ಕ್ಲೋಸ್ ಅಂತ ಇದೆ. ಐ ಹೋಪ್, ನನಗೆ ಯಾಕೋ ಅನಿಸ್ತಾ ಇದೆ ಕ್ಲೋಸ್ ಆಗಿದೆ ಅಂತ. ನೋಡೋಣ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. 2 ಗಂಟೆವರೆಗೂ ಓಪನ್ ಅಂತ ಇತ್ತು. ಸೊ ಹಾಗಾಗಿ ಹೋಗಿ ಗುರುಗಳ ಹತ್ರ ಒಂದು ಆಶೀರ್ವಾದ ತಗೊಂಡು ಬರೋಣ, ಬನ್ನಿ. ಅನ್ಫಾರ್ಚುನೇಟ್ಲಿ ನನಗೆ ದೇವಸ್ಥಾನ ಕ್ಲೋಸ್ ಆಗೋಗಿತ್ತು. ಆಚೆಯಿಂದಾನೆ ಕೈ ಮುಕ್ಕೊಂಡು ಬಂದೆ. ಇವಾಗ ನಮ್ಮಣ್ಣ ಕರೆದಿದ್ದಾನೆ, ಹೋಗಬೇಕು. ಸೊ ಹಾಗಾಗಿ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇರಲಿಲ್ಲ, ತೊಗೊಂಡೇ ಇಲ್ಲ ನನ್ನ ಬರ್ಡೇಗೆ ಅಂತಾನೆ. ಸೊ ಹಂಗಾಗಿ ಇಲ್ಲೇ ಆನ್ ದ ವೇ ವೆಸ್ಟ್ ಸೈಡ್ ಕಾಣಿಸ್ತು, ಒಂದು ಜೊತೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಫುಲ್ಲು ಯಪ್ಪ ಗಾಳಿ. ಮೈಸೂರಲ್ಲಿ ಗಾಳಿ, ಮಳೆ ಇಲ್ಲ, ಬರೀ ಗಾಳಿ. ಸೊ ನನ್ನ ಬರ್ಡೇ ಅಂತನಾ ನೋಡಿ, ಚಳಿಗಾಲದಲ್ಲಿ ಉಟ್ಬಿಟ್ಟಿದ್ದೀನಿ ನಾನು. ಮಳೆಗಾಲ, ಚಳಿಗಾಲ. ಒಂದು ಬಟ್ಟೆನ ಆಗಲ್ಲ ಇಲ್ಲಿ ಅಂದರೆ ಇದೇ ಬಟ್ಟೆಗಳು, ಬಟ್ ಸ್ಲೀವ್ಲೆಸ್ ಎಲ್ಲ ನಾನು ಹಾಕಲ್ಲ ಈ ಟೈಮಲ್ಲಿ.
ಸೊ ಹಂಗಾಗಿ ಸ್ವಲ್ಪ ಸ್ಲೀವ್ಸ್ ಇರೋದು, ಕಂಫರ್ಟಬಲ್ ಆಗಿರೋದು, ಡೀಸೆಂಟಾಗಿರೋದು ನೋಡ್ಕೊಂಡು ತೊಗೋಬೇಕು. ಇದೆಲ್ಲನೂ ಒಂದೇ ಡ್ರೆಸ್ಸಲ್ಲಿ ಸಿಗಬೇಕು ಅಂದರೆ ಆಗಲ್ಲ. ಹಂಗಾಗಿ ನೋಡ್ತಾ ಇದ್ದೀನಿ. ಅದಾದ್ರೂ ಒಂದಾರು ತೊಗೊಂಡು ಹೋಗ್ಬೇಕು. ಸದ್ಯಕ್ಕೆ ಇವಾಗ ಹಾಕೊಳಕ್ಕಾದ್ರೂ ಬೇಕೇ ಬೇಕು. ಎಲ್ಲ ಮಲ್ಗವ್ರೆ, ಬರೀ ಮಲ್ಗದೆ ಕೆಲಸ. ಹಿಂಗೆ ನಾನು ಬರ್ತಾರೆ ಮಾಡೋದು ಇವರು ಬೋರಿಂಗ್ ಫೆಲೋಸ್. ನೋಬಿಡಿ, ನೋ ಜೋಶ್, ಯಾರಿಗೂ ಅವಳು ಯಾರು ಮುದುಕ ಮನ್ಗಿರೋ ಲಾಸ್ಟಲ್ಲಿ ರಗ್ಗ ಹೊತ್ಕೊಂಡು ಹೆಂಗ್ ಮನಿಕೋತಾರೆ. ಇಲ್ಲಿ ನಾನೇ ಗರ್ಭಿಣಿ ಹೆಂಗ್ಸು, ಆಕ್ಟಿವ್ ಆಗಿ ಓಡಾಡ್ಕೊಂಡ್ ಬಂದಿದ್ದೀನಿ, ಓಡಾಡ್ತಾ ಇದ್ದೀನಿ. ಇವ್ರು ಮಲ್ಗವ್ರೆ. ಅಷ್ಟೇನೆಲ್ಲ ಪಾಪ ಟೈರ್ಡ್ ಆಗಿ ಡೆಕೋರೆಲ್ಲ ಮಾಡಿ ಕಿತ್ಬಿಟ್ಟು ಬಂದವರಲ್ಲ. ರೆಡಿ ಆಗ್ರಿ ಅಂದ್ರೆ ರೆಡಿ ಆದ್ರ? ಒಬ್ಬೊಬ್ರೆ ಒಂದೇ ಬಾತ್ರೂಮ್ ಇರೋದು ನನ್ನ ರೂಮಲ್ಲಿ. ಒಬ್ಬೊಬ್ರೆ ಹೋಗಿ ಸ್ನಾನ ಮಾಡ್ತಾ ಇದಾರೆ. ಯಾರು ಹೋಗಿದಾರೆ? ಸ್ವಾತಿ. ಅಲ್ಲ ಒಬ್ರು ಹೋಗಿ. ಎಲ್ಲಿ? ನನ್ ರೂಮಲ್ಲಿ. ನೀವು ರೂಮ್ ಲಾಕ್ ಆಗಿ ಹೋಗಿದ್ರಲ್ಲ. ಎಲ್ಲ ಹಾಕಿದೀವಿ ಮೇಡಮ್. ಸ್ವಾತಿ ಅಂದ್ಲು. ಏನಕ್ಕೆ? ಇದು ಕಾಯಿನ್ ತರ್ಸಕ್ಕೆ. ಬನ್ನಿ ಜನರೇ, ಇವರು ಮಲ್ಗವ್ರೆ. ಇನ್ನ ಇವಾಗ ನಾನು ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಸ್ವಲ್ಪ ಊಟ ಮಾಡ್ಬೇಕು. ಹೊಟ್ಟೆ ಅಶ್ವಾಗ್ತಾ ಇದೆ. ಹೇಳಿ ಏನಾದ್ರು. ಏನಿಲ್ಲ ಸರಿ. ಫುಲ್ ಮಿಂಚ್ತಾ ಇದ್ರೆ ಎಂಟಿ ಬರ್ಡೇ ದಿನ ಯಾರ ತಕೊಟ್ರು ಬಟ್ಟೆನ ಹಾಕೊಂಡೆ. ಯಾರು ಅಂದ್ರೆ ಯಾರು? ಯಾರು ಹೆಸರು ಇಲ್ವಾ ಅವ್ರಿಗೆ? ಯಾರು ಹೇಳಿ? ಜನ ಅನ್ಕೋತಾರೆ ಯಾರೋ ಇರ್ಬೋದು ಅದಕ್ಕೆ ಅಂತ. ಯಾರು ಅಲ್ಲ ಗೈಸ್, ನಾನೇ ಹೇಳ್ಕೋಬೇಕು ನೋಡಿ. ಅದನ್ನ ಹೇಳಿದ ಇವ್ರು. ಹೊಸ ಪ್ಯಾಂಟು, ಶರ್ಟು ಹೊಸದಲ್ಲ. ಒಂಥರ ಏನೋ ಮೋಡ ಮಳೆ ಇರೋದ್ರಿಂದ ಮೈಂಡು ಹಂಗೆ ಅನ್ಸುತ್ತೆ. ಬಿಸಿಲಿಲ್ಲ ಅಂದ್ರೆ ಹೊಟ್ಟೆ ಎಷ್ಟಾಯ್ತು ನನಗೆ. ಟೈಮು 2:30, 4:30 ಹೊರಡ್ಬೇಕು ಅಲ್ಲಿಂದ. 4:40 ಹೊರಡಿ ಅಂತ ಮದನ್ ಅವರು ನಿಶಾ ಅವ್ರಿಗೆ ಹೇಳಿದ್ದಾರೆ ಅಲ್ವಾ ನಿಶಾರೇ? ಅಷ್ಟೊತ್ತಿಗೆ ಹೊರಡ್ಬೇಕು. ನನಗೆ ಹೊಟ್ಟೆ ಹಸಿತಾಯ್ತು, ಹಂಗಾಗಿ ಸ್ವಲ್ಪ ಊಟ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೂ ನನಗೆ ನನ್ನ ಬರ್ತ್ಡೇ ದಿನ ತುಂಬ ಖುಷಿ ಆಗ್ತಾ ಇರೋ ವಿಷಯ ಏನಂತಂದರೆ, ನಮ್ಮ ಗಿಂಬಲ್ಲು ಆಚೆ ಬಂದಿದೆ, ವರ್ಕಿಂಗಲ್ಲಿ ನಡೀತಾ ಇದೆ. ಅದು ವರುಣ್ ಅವ್ರ ದಯೆಯಿಂದ. ಇನ್ನಾರು ಯೂಸ್ ಮಾಡ್ಕೊಳ್ಳಿ ನೀವಾದರೂ. ಸೊ ಚಂದ ಇದೆಯಾ? ಇದು ಲಾಕ್ ಆಗಿಬಿಟ್ಟಿತ್ತಲ್ಲ, ಹೆಂಗೋ ಮಾಡಿ ರೆಡಿ ಮಾಡೋರು ಈಗ ಗಿಂಬಲ್ನ. ಇದರಲ್ಲಿ ಏನು ಶೂಟ್ ಮಾಡಿದ್ವಿ ನಿಕ್ಕಿ? ಬಾವಿ ಗದ್ದೆ ಮಾಡಿದ್ವಾ? ಅದು ಒಂದೇ ಮಾಡಿದ್ದು. ಹಾಂ, ಈಗ ಕಾಣ್ತಾ ಇಲ್ಲ. ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಧುವತ್ಗೆ. ಬರ್ಡೇ. ಓ ಹಾಕುದು ಕೈ ಯಾಕಪ್ಪ? ತಿನ್ನೋ. ಥ್ಯಾಂಕ್ ಯು ಗರ್ಲ್ಸ್. ಫ್ಯಾಪ್ 4 ಇಲ್ಲ ಫ್ಯಾಪ್ 5 ಸೇರಿಸ್ಬಿಡಿ. ನೋಡಿ ಎಂತ ಬ್ರೈನು ಮದುಗೆ. ಹ್ಯಾಪಿ ಬರ್ಡೇ ಅಂತ ಏನಾಗೈತೆ ನನಗೆ. ಥ್ಯಾಂಕ್ ಯು ಹುಡುಗಿರ. ಓಕೆ, ಇದು ನನಗೆ ಕೇಕ್ ಅಲ್ಲಿ ಮೇಲೆ ಇಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿತೀನಿ. ರೋಡಲ್ಲೇ ನನ್ನ ಬರ್ಡೇ ಮಾಡ್ಬಿಟ್ರು ಗೈಸ್ ಎಲ್ರು. ಗೈಸ್ ಇವಾಗ ನಾವು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನೆನ್ನೆ ನನ್ನ ಬರ್ಡೇ ಇತ್ತು, ಈವ್ನಿಂಗ್ ಅಣ್ಣ ಸೆಲೆಬ್ರೇಟ್ ಮಾಡ್ತಿದ್ದಲ್ಲ, ಸೊ ಅದು ಇನ್ನು ಕೆಲಸ ಮಾಡೋಕ್ಕಾಗಿಲ್ಲ. ಅವ್ನ ಚಾನಲಲ್ಲಿ ಬರುತ್ತೆ ನೋಡಿ. ಆ್ಯಂಡ್ ಇವಾಗ ನಾವು ಆನ್ ದ ವೇ ಬೆಂಗಳೂರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಪ್ಲ್ಯಾನ್ಸು ಮೇಡಮ್? ವೈ ಬೆಂಗಳೂರು? ವೈ ಬೆಂಗಳೂರಾ? ನಮಗೂ ಗೊತ್ತಿಲ್ಲಪ್ಪ, ಎಲ್ಲ ಮೊದಲು ನನ್ನ ಪ್ಲಾನ್. ವೈ ಬೆಂಗಳೂರು? ನೀವೇ ತಾನೇ ಕರೆದಿದ್ದು. ಸೊ ಇವಾಗ ಊಟ ಮಾಡೋಣ ಅಂತ. ನಂಗೆ ಮುದ್ದೆ. ಸೊ ಇವಾಗ ಊಟ ಮಾಡ್ಕೊಂಡು ಬಿಡೋಣ. ಊಟದ ಬ್ರಂಚ್ ಟೈಮು
ಆಲ್ರೆಡಿ 1 ಗಂಟೆ ಅಲ್ಲ, ಆಲ್ಮೋಸ್ಟ್ ಎಲ್ಲ 12 ಗಂಟೆಗೆ ಎದ್ದು ಬಂದು ಇವಾಗ ತಿಂಡಿ ತಿಂತಾ ಇದ್ದೀವಿ ರಾಮನಗರ ಹತ್ರ. ಸೊ ಬಿಗ್ಗಿಯಾಗಿ ತಿನ್ಕೊಂಡು ಮೈಸೂರು ಅನ್ನೋದೇ ಬರುತ್ತೆ, ಬೆಂಗಳೂರು. ಹೆಂಗಿತ್ತು ಬಬ್ಲಿ ಸ್ವಾತಿ ಬರ್ಡೇ? ಚೆನ್ನಾಗಿತ್ತಾ ಹೇಳಿ. ಚೆನ್ನಾಗಿತ್ತು, ನಿಶಾನು ಚೆನ್ನಾಗಿ ಮಾಡಿದ್ಲು. ತುಂಬಾ ನೆನ್ನೆ ನಿಶಾ ಅದೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದು ಇಷ್ಟ ಆಯ್ತಲ್ಲ? ಹೌದು, ತುಂಬಾ ಇಷ್ಟ ಆಯ್ತು. ಗೈಸ್ ನಾನು ಮರ್ತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೆ, ಆಮೇಲೆ ಇವರೆಲ್ಲ ನೆನಪಿಸಿದ್ರು. ಆಮೇಲೆ ಸರಿ ನಮ್ಮಣ್ಣ ಅವ ಮೈಕಲ್ಲಿ ಹಾಕಿದ್ದೀನಾ ಡಿಪ್ರೆಷನ್. ಸೊ ಅಲ್ಲೇ ತರಿಸುವರುಣ್ ಎಲ್ರು ಊಟ ಮಾಡ್ತಾವ್ರೆ. ನನೀಗ ಬಿರಿಯಾನಿ. ರಚಿತಾ ಅವರು ಒಬ್ರು ಇಲ್ಲ, ಅವರು ವೆಜ್. ಓಕೆ ಗೈಸ್, ಊಟ ಮಾಡಿ ಆಮೇಲೆ ಸಿಗ್ತೀವಿ. ಟಾಟಾ ಬಾಯ್. ನೋಡಿ ಗೈಸ್, ನಾನು ಪ್ರೀತಿಯಿಂದ ಕೊಡ್ಸಿರೋ ಗಾಡಿನ ಹೆಂಗೆ ಗಲೀಜ್ ಮಾಡಿ, ಇಲ್ಲಿ ನೋಡಿ ಎಷ್ಟು ಧೂಳಿಡ್ಸಿ ಎಲ್ಲ ಮಾಡಿ, ಇಲ್ಲೆಲ್ಲ ಮುರಿದಾಕಿ, ಒಂದು ಲೈಟ್ನ ಮುರಿದಾಕಿ ಎಲ್ಲ ಮಾಡಿ ಮಡಗವನೆ ನೋಡಿ. ನೀಟಾಗಿ ತೊಳೆದ್ಬಿಟ್ಟು ಒಳಗಡೆ ನಿಲ್ಸ್ಕೊಳ್ಳೋಣ ಅನ್ನೋದು ಇಲ್ವೇ ಇಲ್ಲ. ಓಕೆ, ಇವಾಗ ನಾವು ಬಂದ್ಬಿಟ್ವಿ, ಅವರು ಇನ್ನೂ ಬರ್ತಾ ಇದ್ದಾರೆ ಆ ಕಡೆಯಿಂದ. ಸೊ ನಂದೀಶನ್ಗೆ ಇವಾಗ ಕೆಲಸ ಇದೆ ಪಾಪ, 2:15 ಇವಾಗ. ಅವನಿಗೆ 3 ಗಂಟೆಗೆ ಕ್ಯಾಬ್ ಬರುತ್ತೆ ಅವ್ರ ಮನೆ ಹತ್ರ. ಇಲ್ಲಿಂದ ಅವ್ರ ಮನೆ ಹತ್ರನೇ ಹೋಗ್ಬಿಡ್ತಾನೆ. ಸೊ ಈಸ್ ಲೀವಿಂಗ್. ನಾವೀಗ ಬಂದ್ವಿ. ನಮ್ಮಮ್ಮ ಏನು ಮಾಡ್ತವ್ರು ನೋಡೋಣ ಬನ್ನಿ, ಮೇಲ್ಗಡೆ ಹೋಗಿ. ಲೆಟ್ಸ್ ಗೋ. ಲಿಫ್ಟ್ ಇದೆ ಬನ್ನಿ. ಅಷ್ಟೇ. ಮಮ್ಮಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಮಮ್ಮಿ ಊಟ ಮಾಡ್ತವ್ರೆ ಅಂತೆ, ಬನ್ನಿ. ಮಮ್ಮಿ ನೀನು ನನಗೆ ಫೋನ್ ಮಾಡಿ ವಿಶ್ ಮಾಡಿದೆ. ಏನು ಸ್ಪೆಷಲ್ ಇವಾಗ ಬಂದಿದ್ದೀನಿ, ಬಾ 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 ಅಂದಲ್ಲ. ಏನಿಲ್ಲ, ಸುಮ್ಮನೆ ಅಲ್ಲೇ ಇರ್ತೀಯ ಅಂತ ಫೋನ್ ಮಾಡ್ತಾ ಇರ್ತೀನಿ ಅಷ್ಟೇ, ವಿಚಾರಿಸ್ಕೊಳಕ್ಕೆ. ನೆನ್ನೆ 2 ಸಲ ಫೋನ್ ಮಾಡವ್ರೆ, ಆಮೇಲೆ 3ನೇ ಸಲ ಫೋನ್ ಮಾಡ್ಬಿಟ್ಟು ವಿಶ್ ಮಾಡೋರು. 2ನೇ ಸಲ ವಿಶ್ ಮರ್ತಾಯ್ತು, ಅದಕ್ಕೆ ನೀನೇನೋ ಮಾತಾಡ್ಕೊಂಡು ಮರ್ತೆ ಹೋದ್ರಿ. ಏನ್ ತಿಂಡಿ? ಚೀಚಿ. ಓಕೆ, ಅನ್ನ ಚಿಕನ್ ತಿಂತಾ ಇದ್ದಾರೆ, ಮದರ್ ಇಂಡಿಯಾ. ಸೊ ಇವಾಗ ನಂದೀಶ್ ಗೋಯಿಂಗ್. ಬಾಯ್ ಕಣ್ರಿ. ನಿಮ್ಮ ಭೇಟಿ ಇನ್ನು ನೆಕ್ಸ್ಟು ಯಾವಾಗ? ಸಡನ್ನಾಗಿ ಸಿಗ್ತಾ ಇರ್ತೀವಿ. ಹೌದು. ಓಕೆ ಚಲೋ. ಹಾಂ, ಯಾ ಬಾಯ್.